ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾನವಿ. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಸ್ನೇಹಿತರೆ, ನೀವು 30 ದಿನಗಳೊಳಗೇನೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಈ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆಯ ಮುಂಚೆ ಸಾಕಷ್ಟು ಜನರ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಹಾಕಿರುವಂಥದ್ದು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ನಿಮಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣದಿಂದ ಇನ್ಮುಂದೆ ಹಣ ಬರೋದಿಲ್ಲ. ಸೊ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಇನ್ಮುಂದೆ ಸಿಗೋದಿಲ್ಲ, ಯಾವ ಕಾರಣಕ್ಕೆ ಸಿಗೋದಿಲ್ಲ ಅನ್ನೋದನ್ನ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಬಯೋದಲ್ಲಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗೆ ಯೂಟ್ಯೂಬಿಗೆ ಪ್ರತಿಯೊಬ್ಬರು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಒಂದು ವಿಷಯನ ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಏನಂತ ಅಂದರೆ ಸ್ನೇಹಿತರೆ, ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು, ತುಂಬ ಜನ ಏನು ಮಾಡ್ತೀರಾ ಅಂದರೆ ನಾವು ಹೇಳುವಂಥ ಇನ್ಫಾರ್ಮೇಷನ್ ಅದೇ ಆಗಿರುತ್ತೆ, ಇನ್ನೊಂದು ಚಾನಲ್ ಆಗಿರ್ಬೋದು ಮತ್ತೊಂದು ಚಾನಲ್ ಅವರು ಹೇಳುವಂಥ ಇನ್ಫಾರ್ಮೇಷನ್ ಒಂದೇ ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ವಿಡಿಯೋಗಳನ್ನು ನೋಡಿ. ನಾನು ಖಂಡಿತ ತಪ್ಪು ಅಂತ ಹೇಳಲ್ಲ. ಬೇರೆ ಚಾನಲಲ್ಲಿ ಏನು ಹೇಳಿರ್ತಾರೋ ಅದನ್ನೇ ನಮ್ಮ ಚಾನಲಲ್ಲಿ ಹೇಳಿರ್ತೀವೋ ಅಥವಾ ನಮ್ಮ ಚಾನಲಲ್ಲಿ ಏನು ಹೇಳಿರ್ತಾರೋ ಅದನ್ನೇ ಬೇರೆ ಚಾನಲಲ್ಲಿ ಹೇಳಿರ್ತಾರೆ. ಸ್ವಲ್ಪ ಹೇಳುವಂಥ ರೀತಿ ಅಥವಾ ಮಾತಾಡುವಂಥ ಸ್ಟೈಲ್ ಸ್ವಲ್ಪ ಚೇಂಜಸ್ ಇರ್ಬೋದು. ಅದನ್ನು ಬಿಟ್ಟು ನೀವು ಇಲ್ಲ ನೀವು ಹೇಳ್ತಿರೋದು ಫೇಕ್ ಸುದ್ದಿ, ಇದು ಸುಳ್ಳು ಮಾಹಿತಿ, ಈ ಥರ ಕಮೆಂಟ್ ಮಾಡೋದನ್ನು ಫಸ್ಟು ಬಿಟ್ಬಿಡಿ. ನಿಮ್ಗೆ ಇಷ್ಟ ಇದ್ದರೆ ಖಂಡಿತ ನೋಡಿ, ನಾನು ಬೇಡ ಅಂತ ಹೇಳಲ್ಲ. ಅಥವಾ ಬೇರೆ ಚಾನಲ್ನ ನೋಡ್ತಾ ಇದ್ದೀರಾ ಡೆಫಿನೆಟ್ಲಿ ಆಗಿ ನೋಡಿ. ಸೊ ಅವರು ನಮ್ಮ ಥರನೇ ವಿಡಿಯೋನ ಮಾಡ್ತಾರೆ. ಇಲ್ಲಿ ಏನಂತ ಅಂದರೆ ಎಲ್ಲರೂ ಕೂಡ ಒಂದು ವಿಡಿಯೋನ ಮಾಡಲಿಕ್ಕೆ ಅಷ್ಟೇ ಪರಿಶ್ರಮ ಕೊಟ್ಟು ಅಷ್ಟೇ ಟೈಮನ್ನು ಕೊಟ್ಟು ಮಾಡಿರ್ತಾರೆ. ಕೆಲವರು ನಮಗಿಂತ ಹೆಚ್ಚು ಒಂದು 10 ನಿಮಿಷ ಜಾಸ್ತಿ ಟೈಮ್ ಕೊಡ್ಬೋದು. ಯಾಕಂದರೆ ಇಲ್ಲಿ ನಾವು ಹೇಗಿರುತ್ತೋ ನ್ಯಾಚುರಲಿಟಿ ಅದೇ ಥರ ವಿಡಿಯೋ ಮಾಡ್ತೀವಿ. ಕೆಲವರು ತುಂಬ ಅವರ ಅದು ಇಷ್ಟ ಆಗಿರುತ್ತೆ ರೆಡಿ ಆಗಿಬಿಟ್ಟು ಅಥವಾ ಸ್ವಲ್ಪ ಡ್ರೆಸ್ಸನ್ನೆಲ್ಲ ಚೆನ್ನಾಗಿ ವೇರ್ ಮಾಡಿಕೊಂಡು ವಿಡಿಯೋಗಳನ್ನ ಮಾಡ್ತಾರೆ. ಅದನ್ನೇ ಕೆಲವರು ಏನು ಮಾಡ್ತಾರೆ ಐಡೆಂಟಿಫೈ ಮಾಡಿಕೊಂಡು ಅದು ಅವರು ಈ ಥರ ರೆಡಿ ಆಗಿಬಿಟ್ಟು ಮಾಡ್ತಾ ಇದ್ದಾರೆ ಅಂದರೆ ಈ ವಿಡಿಯೋ ಚೆನ್ನಾಗಿದೆ. ಸೊ ನೀವು ಹೇಗಿದ್ದೀರಾ ಹಾಗೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಈ ವಿಡಿಯೋ ಸುಳ್ಳು ಹೇಳ್ತಾ ಇದ್ದೀರಾ. ಫಸ್ಟು ಈ ಕಂಪ್ಯಾರಿಸನ್ ಮಾಡೋದನ್ನು ಫಸ್ಟು ಸ್ಟಾಪ್ ಮಾಡಿ. ಎಲ್ಲರೂ ಕೂಡ ನಾನಿಲ್ಲಿ ಗೃಹಲಕ್ಷ್ಮಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟೇ ಶ್ರಮ ಪಟ್ಟಿರ್ತೀನಿ, ಅಥವಾ ಡೈಲಿ ವ್ಲಾಗ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಅಷ್ಟೇ ಶ್ರಮ ಪಟ್ಟು ಮಾಡಿರ್ತಾರೆ. ಅಥವಾ ಇನ್ನೊಬ್ರು ಸ್ಕಿನ್ ಕೇರ್ ಟಿಪ್ಸು ಅಥವಾ ಬ್ಯೂಟಿ ಟಿಪ್ಸ್ ಹೇಳ್ತಾ ಇದ್ದಾರೋ ಅಥವಾ ಏನೋ ಒಂದು ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೋ ಅಥವಾ ಇನ್ನೊಂದು ಏನೋ ಅಡುಗೆ ಬಗ್ಗೆ ಹೇಳ್ತಾ ಇದ್ದಾರೋ ಅಷ್ಟೇ ಕಂಟೆಂಟಿಗೆ ಅಷ್ಟೇ ಪರಿಶ್ರಮ ಕೊಟ್ಟು ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ. ಕೆಲವರು ಇದ್ದೀರಾ ಒಂದು 2-3 ಜನನೇ ಅವರೇ ರೆಗ್ಯುಲರಾಗಿ ಕಮೆಂಟ್ ಮಾಡೋದು ಅದು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ. ಸುಮ್ಮನೆ ಏನೋ ಒಂದು ಕಮೆಂಟ್ ಪಾಸ್ ಮಾಡಬೇಕು ಅಥವಾ ನಮ್ಮದು ಒಂದು ಕಮೆಂಟ್ ಜನರಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ನ ಪಾಸ್ ಮಾಡೋದಿಲ್ಲ. ನನಗೆ ಅವ್ರು ಹೇಳೋದೇ ಸರಿ, ನೀವು ಹೇಳೋದು ತಪ್ಪು. ಅಲ್ಲಿ ನಾವು ಓಪನ್ ಮಾಡಿ ನೋಡಿದಾಗ ಅಥವಾ ನೀವು ಹೇಳ್ತಿರೋಂಥ ಮಾಹಿತಿಗಳು ನೋಡಿದಾಗ ಎಲ್ಲರೂ ಒಂದೇ ಮಾಹಿತಿನೇ ಹೇಳಿರ್ತಾರೆ. ಅದು ಏನೋ ನನಗೆ ಗೊತ್ತಿಲ್ಲ. ಈ ಥರ ಕಂಪ್ಯಾರಿಸನ್ ಮಾಡೋದನ್ನು ಫಸ್ಟು ನಿಲ್ಲಿಸಿ. ಈಗ ಯಾರು ಹೇಗಾಗ್ತಾರೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಇವತ್ತಿದ್ದವರು ನಾಳೆ ಹೀಗೆ ಇರ್ತಾರೆ ಅಥವಾ ನಾಳೆ ಇದ್ದವರು ಇವತ್ತು ಹೀಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಕಾಲಕ್ಕೆ ತಕ್ಕ ಹಾಗೆ ಚೇಂಜ್ ಆಗ್ತಾನೆ ಇರಬೇಕು. ಕಾಲ ಪ್ರತಿಯೊಬ್ಬರನ್ನು ಚೇಂಜ್ ಮಾಡ್ತಾನೆ ಇರುತ್ತೆ. ಪ್ರತಿಯೊಬ್ಬರು ಕೆಲಸ ಮಾಡಬೇಕಾದ್ರೆ ಅಷ್ಟೇ ಕಷ್ಟಪಟ್ಟೆ ಮಾಡಿರ್ತಾರೆ. ಆದರೆ ಸಕ್ಸಸ್ ಅನ್ನೋದು ಎಲ್ಲರಿಗೂ ಸಿಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವರಿಗೆ ಲೇಟಾಗಿ ಸಿಗ್ಬೋದು, ಕೆಲವರಿಗೆ ಬೇಗ ಸಿಗ್ಬೋದು. ಸೊ ಇದು ಸಕ್ಸಸ್ ಅವ್ರಿಗೆ ಆಗೋಕ್ಕೂ ಕೂಡ ಅಷ್ಟೇ ಕಷ್ಟವನ್ನು ಪ್ರತಿಯೊಬ್ಬರು ಕೂಡ ಪಟ್ಟಿರ್ತಾರೆ. ಸೊ ನೀವು ಒಬ್ಬರನ್ನ ಅದನ್ನ ಏನಂತ ಹೇಳ್ತಾರೆ ಹೇಳುವಂತ ನೋಡಕ್ಕೆ ಇಷ್ಟ ಇದ್ರೆ ಪ್ರತಿಯೊಂದು ನೋಡಿ. ಕೆಲಸ ಆಗಿರ್ಬೋದು ಬೇರೆ ಆಗಿರ್ಬೋದು. ನಿಮಗೆ ಒಬ್ರನ್ನ ಅಪ್ರಿಷಿಯೇಟ್ ಮಾಡೋ ಮನಸ್ಸಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಒಬ್ರಿಗೆ ಡಿಸಪಾಯಿಂಟ್ ಮಾಡೋವಂಥ ಮನಸ್ಥಿತಿಯನ್ನು ಬೆಳೆಸ್ಕೋಬೇಡಿ ಅಂತ ನಾನು ಹೇಳ್ತೀನಿ. ಅಷ್ಟೇ ನಾನು ಹೇಳುವಂಥದ್ದು. ಈಗ 30 ದಿನಗಳೊಳಗೆ ನೀವು ಅರ್ಜಿಯನ್ನು ಹಾಕಬೇಕು ಅಂತ ನಾನು ವಿಚಾರಕ್ಕೆ ಬರೋದಾದರೆ, ಇದು ಗೃಹಲಕ್ಷ್ಮಿ ಸಂಘ ಅಂತ ಏನು ಮಾಡ್ತಾ ಇದ್ದಾರೋ ಈ ಗೃಹಲಕ್ಷ್ಮಿ ಸಂಘಕ್ಕೆ ನೀವೇನಾದ್ರು ಅರ್ಜಿಯನ್ನು ಹಾಕಬೇಕಾದ್ರೆ 30 ದಿನದೊಳಗೆ ಹಾಕಬೇಕಾಗತ್ತೆ. ಇದು ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ. 30,000ದಿಂದ 3 ಲಕ್ಷದವರೆಗೂ ಲೋನನ್ನು ಕೊಡ್ತಾರೆ.
ಈ ಯೋಜನೆ ಅಡಿಯಲ್ಲಿ ನೀವು ಪ್ರತಿ ತಿಂಗಳು 200 ರೂಪಾಯಿಂದ ಸೇವಿಂಗ್ಸ್ನ ಮಾಡ್ಬೋದು. ಈ 200 ರೂಪಾಯಿ ಸೇವಿಂಗ್ಸ್ನ ಮಾಡಿದಾಗ ಮಾತ್ರ 200 ರೂಪಾಯಿ 500 ರೂಪಾಯಿ 1000 ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ನ ನೀವು ಮಾಡಿದಾಗ್ಲೇ ಈ ಲೋನ್ ಸಿಗುತ್ತೆ. ನೀವಿಲ್ಲ ನಾವು ಅರ್ಜಿಯನ್ನು ಹಾಕ್ಬಿಟ್ಟಿದ್ದೀವಿ ನಮ್ಗೆ ಲೋನ್ ಸಿಗತ್ತಾ ಅಂದರೆ ಇಲ್ಲ, ನೀವು ಸೇವಿಂಗ್ಸ್ ಮಾಡಬೇಕಾಗತ್ತೆ. ಈ ಅರ್ಜಿಯನ್ನು ಹಾಕದೆ ಸೇವಿಂಗ್ಸ್ನ ಪಡೆಯೋದಕ್ಕೆ ಕೆಲವರು ಅಂದ್ಕೊಬಿಡ್ತೀರ ಅರ್ಜಿ ಹಾಕಿದ ತಕ್ಷಣ ಲೋನ್ ಬರುತ್ತೆ. ಡೆಫಿನೆಟ್ಲಿ ಇಲ್ಲ, ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಮಾಡಿದಾಗ್ಲೇ ಲೋನ್ ಸಿಗುವಂಥದ್ದು. ಇದು ಬಹಳ ಮುಖ್ಯವಾದ ಮಾಹಿತಿ, ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಹೌದು, ಇನ್ನು ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಈಗಾಗಲೇ ಬಂದಿದೆ. ಬರದೇ ಇದ್ದವರು ಯೋಚನೆ ಮಾಡಬೇಡಿ, ಡೆಫಿನೆಟ್ಲಿ ಆಗಿ ಬರುತ್ತೆ. ಹಾಗೆ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣವಂತೂ ತುಂಬ ಜನಕ್ಕೆ ಬರೋದು ಡೌಟು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರೇ ಈಗ ಆಲ್ರೆಡಿ ನಡೆದಿರುವಂತಹ ಶಾಸಕಾಂಗ ಸಭೆಯಲ್ಲಿ ಸಾಕಷ್ಟು ಜನ ಸಚಿವರು ಚರ್ಚೆ ಮಾಡಿದ್ದಾರೆ. ಯಾರಿಗೆ ಅನಿವಾರ್ಯತೆ ಇದೆಯೋ, ಅವಶ್ಯಕತೆ ಇದೆಯೋ ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡೋಣ. ಕೆಲವರು ಹೇಳ್ತೀರಾ ಎಲ್ಲರಿಗೂ ಅವಶ್ಯಕತೆ ಇದೆ ಅಂತ. ಹೌದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೇ ಕೋಟಿ ಇದ್ರೂ ಕೂಡ ಕೋಟಿ ಆಗ್ಲಿಗೂ ಕೂಡ 1000 ಸೇರ್ಬೇಕಾಗತ್ತೆ. 1 ರೂಪಾಯಿ 2 ಆದ್ರೆ ಮಾತ್ರ ಕೋಟಿ ಆಗಕ್ಕಾಗತ್ತೆ, ಇಲ್ಲಾಂದ್ರೆ ಅದು ಕೋಟಿ ಆಗೋದಿಲ್ಲ. ಈ ತರ ಇದ್ದಾಗ್ಲೇನೆ ತುಂಬ ಜನ ಏನು ಮಾಡಿದ್ದೀರಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರೋರು ಇಲ್ಲಿ ಟ್ಯಾಕ್ಸ್ ಪೇಯರ್ ಆಗಿದ್ದೀರಾ, ಗೌರ್ಮೆಂಟ್ ಜಾಬಲ್ಲಿದ್ದೀರಾ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೀಲಿಕ್ಕೆ ಯಾವುದೇ ರೀತಿ ಹಕ್ಕಿಲ್ಲ ಅಂದರೂ ಕೂಡ ಅರ್ಜಿಗಳನ್ನು ಹಾಕಿದ್ದೀರಾ. ಇಲ್ಲಿ ಏನು ಮಾಡಿದೆ ಸರ್ಕಾರ, ಸಾಕಷ್ಟು ಅರ್ಜಿಗಳನ್ನು ಕ್ಯಾನ್ಸಲ್ ಮಾಡಿದೆ. ಇನ್ನೊಂದಿಷ್ಟು ಅರ್ಜಿಗಳು ಖಂಡಿತವಾಗ್ಲೂ ಪೆಂಡಿಂಗ್ ಇದೆ. ಎಷ್ಟೋ ನಿಮ್ಮ ಅಕ್ಕಪಕ್ಕದವ್ರನ್ನೇ ಕೇಳಿ ನೋಡಿ, ಅವ್ರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೋ ಅಥವಾ ಅವ್ರ ಹಸ್ಬೆಂಡು ಯಾರೋ ಒಬ್ರು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, ಆದರೂ ಕೂಡ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು. ಇನ್ನು ಕೆಲವರು ಏನು ಮಾಡಿದ್ದಾರೆ, ಒಂದೇ ಮನೇಲಿ ಇರ್ತೀರಾ, 2-3 ರೇಷನ್ ಕಾರ್ಡ್ಗಳನ್ನು ಮಾಡ್ಕೊಂಡಿರ್ತೀರಾ, ಪ್ರತಿಯೊಬ್ಬರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರೋದು. ಈ ಥರ ತಪ್ಪು ಕೆಲಸಗಳನ್ನು ಮಾಡಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದ್ದು ಸರ್ಕಾರಕ್ಕೆ ಗೊತ್ತಾದರೆ ಡೆಫಿನೆಟ್ಲಿ ಆಗಿ ನಿಮಗೆ 24ನೇ ಕಂತಿನ ಹಣದಿಂದ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ಈಗಾಗಲೇ ಸಾಕಷ್ಟು ಸಾರಿ ಇದ್ರ ಬಗ್ಗೆ ತೀರ್ಮಾನವನ್ನು ಕೂಡ ಮಾಡಿದರೆ, ಮತ್ತೊಮ್ಮೆ ನೀವು ಹಾಕಿರುವಂಥ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಟ್ಯಾಕ್ಸ್ ಪೇಯರು ಅಥವಾ ಗೌರ್ಮೆಂಟ್ ಜಾಬಲ್ಲಿದ್ದು ಅಥವಾ ಬೇರೆ ಬೇರೆ ನಿಮಗೆ ಯಾವುದೇ ರೀತಿಯಾಗಿ ಪಡ್ಕೊಳ್ಲಿಕ್ಕೆ ಇಲ್ಲದೇ ಇದ್ದರೂ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇದ್ದರೆ ನಿಮಗೆ ಇದ್ದಕ್ಕಿದ್ದಂಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಕ್ಯಾನ್ಸಲ್ ಆಗುತ್ತೆ. ಆಗ ನೀವು ತಾಲೂಕು ಆಫೀಸಿಗೋ ಅಥವಾ ಎಲ್ಲೋ ಹೋಗಿ ಗ್ರಾಮ ಪಂಚಾಯತಿಗಳಿಗೋ, ಬ್ಯಾಂಗ್ಳೂರ್ವನ್ನೋ ಅಥವಾ ಗ್ರಾಮವನ್ನಿಗೆ ಹೋಗಿ ವಿಚಾರಿಸಿದ್ರೆ ಅದು ಬರೋದಿಲ್ಲ. ಯಾಕಂದರೆ ಸರ್ಕಾರನೇ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದೆ. ಸಾಕಷ್ಟು ಜನರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ತುಂಬಾ ಡೌಟ್ ಇದೆ. ಯಾಕಂದರೆ ಸಾಕಷ್ಟು ಜನ ಇದನ್ನು ಸರ್ಕಾರದಿಂದ ಗೊತ್ತಿದ್ರೂ ಕೂಡ ಅರ್ಜಿಯನ್ನು ಹಾಕಿ ಈಗಾಗಲೇ ಹಣವನ್ನು ಪಡ್ಕೊಂಡಿದ್ದಾರೆ. ಇಷ್ಟು ದಿನದಿಂದ ಹಣವನ್ನು ಹಾಕಿರೋದು ಅದು ವಾಪಸ್ ಪಡ್ಕೊತಾರೆ ಅಂದರೆ ಡೆಫಿನೆಟ್ಲಿ ಇಲ್ಲ. ಹಣವನ್ನು ಹಾಕಿರೋದು ವಾಪಸ್ ಪಡ್ಕೊಳೋದ. ಯಾರೆಲ್ಲ ಇಷ್ಟು ದಿನ ಹಣವನ್ನು ಪಡ್ಕೊತಾ ಇದ್ದೀರಾ, ಇಷ್ಟು ದಿನ ಹಣ ಪಡ್ಕೊಂಡಿರೋದು ಓಕೆ, ಬಟ್ ಇನ್ನು ಮುಂದೆ ಬರೋದು ತುಂಬಾ ಕಷ್ಟ ಇದೆ ಅಂತಲೇ ಹೇಳ್ಬೋದು. ಇದು ಬಹಳ ಮುಖ್ಯವಾದ ಮಾಹಿತಿ, ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಹೋಗಿ ಫಾಲೋ ಮಾಡಿ. ಹಾಗೆ ನನ್ನ ಚಾನಲಲ್ಲಿರುವ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.